ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅವಲಕ್ಕಿ ಚುಡುವ ಮಾಡ್ತೀನಿ. ಅವಲಕ್ಕಿ ಚುಡುವ ಅಂದರೆ ಮಸಾಲ ಅವಲಕ್ಕಿ ಅಂತಾರಲ್ಲ ಅದು. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೋಬೇಕು, ಅಡುಗೆ ಎಣ್ಣೆ. ನೀವು ಯಾವ ಅಡುಗೆ ಎಣ್ಣೆ ಬಳಸ್ತೀರೋ ಅದು. ಶೇಂಗಾ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಶೇಂಗಾ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಾ ಇರುವಾಗ ಕರಿಬೇವಿನ ಸೊಪ್ಪು, ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಇರುತ್ತಲ್ಲ ಅದನ್ನ ಹಾಕ್ಕೋಬೇಕು. ಫುಲ್ ಇಡೀ ಎಲೆನೇ ಹಾಕಿದರೂ ತೊಂದರೆ ಇಲ್ಲ. ಅದು ಫುಲ್ ಗರಿ ಗರಿಯಾಗಿ ಇದು ಸಾಫ್ಟ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಶೇಂಗಾ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಇರಲಿ ಪ್ರಮಾಣ. ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸಾಸಿವೆ ಹಾಕ್ಕೊಳ್ಳೋಣ. ನಂದು ಸಣ್ಣ ಸ್ಪೂನ್ ಆಗಿದೆ, ಅದಕ್ಕೆ ಒಂದು 4 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಟಪಟ ಅನ್ನಬೇಕು. ಬೆಂಕಿ ಸ್ವಲ್ಪ ಲೋ ಫ್ಲೇಮಲ್ಲಿರಲಿ, ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ. ಎಲ್ಲ ಹಾಕೋಷ್ಟರಲ್ಲೇ ಅದು ಕರ್ರಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಒಂದು 2 ಚಮಚ ಅರಿಶಿನ ಪುಡಿ ಹಾಕ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಲಿ. ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿ ಫ್ರೈ ಆಗಲಿ. ಹಿಂಗೆ ಈಗ ಖಾರದ ಪುಡಿ ಹಾಕ್ಕೋಬೇಕು. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅಂದರೆ ಜಾಸ್ತಿ ಹಾಕ್ಕೋಬೇಕು. ಸ್ವಲ್ಪ ಕಡಿಮೆ ತಿಂತೀವಿ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ಈಗ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅವಲಕ್ಕಿಲೆಲ್ಲ ಧೂಳೆಲ್ಲ ಇರುತ್ತಲ್ಲ, ಅದನ್ನೇ ಜರಡಿ ಎಲ್ಲ ತೆಗೆದು ಹಿಡಿದು ಒಂದು ಪೇಪರಲ್ಲಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಅವಲಕ್ಕಿ ಹಾಕ್ಕೊಂಡು ಇದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದು ಅಡಿ ಹಿಡಿದ್ಬಿಡುತ್ತಲ್ಲ ಖಾರದ ಪುಡಿ ಹಾಕ್ಕೊಂಡಿರ್ತೀವಿ ಅಂತ. ಅದಕ್ಕೆ ಸ್ವಲ್ಪ ಮಿಕ್ಸ್ ಆದ ಕೂಡಲೇ ಸ್ವಲ್ಪ ಒಂಚೂರು ಅದು ಮಸಾಲ ಎಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಇದಿಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆಮೇಲೆ ಮಿಕ್ಸ್ ಮಾಡ್ತಾ ಅದು ಗರಿ ಆಗ್ತಾ ಇರುತ್ತೆ. ಗರಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಒಂದು ಬೌಲು ಸಕ್ಕರೆಗೆ 4 ಚಮಚ ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಫೈನ್ ಪೌಡ್ರ್ ಇರಬೇಕು. ಅದು ಸ್ವಲ್ಪ ಸಿಹಿಯಾಗಿ ಜೀರಿಗೆ ಟೇಸ್ಟ್ ಆಗಿರುತ್ತೆ. ಒಂಥರ ಇದೇ ರುಚಿ ಕೊಡೋಕ್ಕೆ ಇದಕ್ಕೆ ಅವಲಕ್ಕಿ ಚುಡುವಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಮಗೆ ಸ್ವಲ್ಪ ಸಿಹಿಯಾಗಿದ್ದರೆ ಇಷ್ಟ ಆಗುತ್ತೆ ಅಂತಂದರೆ ಸ್ವಲ್ಪ ಸಕ್ಕರೆ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಂಡ್ರೆ ಆಯಿತು. ಈಗ ಒಂದು 3 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿದಂಗೂ ಕಲರ್ ಚೇಂಜ್ ಆಗುತ್ತೆ. ವೈಟ್ ಕಲರ್ ಇರೋ ಅವಲಕ್ಕಿ ಎಲ್ಲ ಯೆಲ್ಲೋ ಕಲರ್ ಆಗಿ ನೋಡಿ, ಈ ಥರ ಫುಲ್ಲು ಕಲರ್ ಚೇಂಜ್ ಆಗಿದೆ. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಸೌಂಡ್ ಬರುತ್ತೆ ಒಂಥರ. ಅವಲಕ್ಕಿ ಮೆತ್ತಗಿರುವಾಗ ಒಂಥರ ಸೌಂಡ್ ಇರುತ್ತೆ, ಗರಿ ಆದಮೇಲೆ ಒಂಥರ ಸೌಂಡ್ ಬರುತ್ತೆ. ಆ ಥರ ಸೌಂಡ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೂ ನೋಡಿ ಇಷ್ಟು ಗರಿ ಆದರೆ ಸಾಕು.
ಫುಲ್ಲು ಫ್ರೈ ಆಗಿದೆ. ಅವಲಕ್ಕಿ ಚೂಡುವ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.